ನಮಸ್ಕಾರ ರೀ. ಇವತ್ತೊಂದು ಹೊಸ ರುಚಿ ಆಮ್ಟಿಕಾಯಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತಾನೆ ಬರ್ರಿ. ಆಮ್ಟಿಕಾಯಿ ತೊಗೊಂಡೆ ನೋಡಿರಿ. ಇವು ಫ್ರೆಶ್ ಇರಬೇಕು, ಸ್ವಚ್ಛ ತೊಳಿಬೇಕು, ಡ್ರೈಯಾಗಿ ಒರೆಸ್ಬೇಕು. ಎಲ್ಲಿ ಒಂದು ಹನಿ ನೀರು ಟಚ್ ಆಗಬಾರ್ದು, ಎಲ್ಲ ಡ್ರೈ ಇರಬೇಕು. ಉಪಯೋಗಿಸೋಂಥ ಪದಾರ್ಥಗಳು ಮತ್ತು ಸಾಮಾನುಗಳು ನೋಡಿರಿ ಎಷ್ಟೊಂದು ಫ್ರೆಶ್ ಅದಾವೆ ನೋಡಿರಿ. ಫ್ರೆಶ್ದಾಗ ಹಾಕಿಬಿಡಬೇಕು ಇವನ್ನ. ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ಉಪ್ಪಿನಕಾಯಿ. ನೋಡಕ್ಕೆ ತೊಂಡೆಕಾಯಿ ಟೈಪ್ ಇರ್ತಾವೆ, ಆದ್ರೆ ತೊಂಡೆಕಾಯಿಗೆ ಮೇಲೆ ಬಿಳಿ ಬಿಳಿ ಗರಿ ಇರ್ತಾವೆ. ಇವಕ್ಕೆಲ್ಲ ಪ್ಲೇನ್ ಗ್ರೀನ್ ಇರ್ತಾವೆ. ಇವನ್ನೀಗ ತೊಳೆದು ಒರೆಸ್ಕೊಂಡು ರೆಡಿ ಮಾಡ್ಕೊಂಡೇನಿ ಎಲ್ಲ. ಇದು ಹಿಂದೆ ಮುಂದೆ ಇರುವಂಥ ತುಂಬು ಕಟ್ ಮಾಡಿಬಿಡೋಣ. ಹಿಂದೆ ಮುಂದೆ ಇರೋಂಥ ತುಂಬುಗಳನ್ನು ಕಟ್ ಮಾಡೋಣ. ಇವನ್ನ ಒಂದ್ರಾಗ 4 ಪೀಸ್ ಮಾಡೋಣ. ಈ ಥರ 4 ಪೀಸ್ ಮಾಡಿ ಎಲ್ಲನೂ ಹೆಚ್ಚಿಗೋತಾನೆ ನೋಡಿರಿ. ಎಷ್ಟು ಬೀಜ ಮೂಡಿಲ್ಲ ಏನಿಲ್ಲ, ಎಳಿವಿರಬೇಕು, ಫ್ರೆಶ್ ಇರಬೇಕು, ಅಂದ್ರೆ ಉಪ್ಪಿನಕಾಯಿ ಸೂಪರಾಗಿ ಬರ್ತೈತಿ. ಈಗ ಒಂದು ಬೌಲ್ನಾಗ ಎಲ್ಲನೂ ಹೆಚ್ಚಾಕೊಂಡೇನಿ. ಇದಕ್ಕೇನೂ ಇಲ್ಲ, ಫಸ್ಟ್ ಬರೀ ಉಪ್ಪು ಕಲಿಸಿಡಬೇಕು. ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸಿಡಬೇಕು. ಎಷ್ಟು ಚೆನ್ನಾಗದಾವೆ ನೋಡಿರಿ. ಒಂದೂ ಬಲ್ತಿಲ್ಲ, ಬೀಜಾಗಿಲ್ಲ, ಎಳಿವದಾವು, ಫ್ರೆಶ್ ಅದಾವು. ಉಪ್ಪು ಹಾಕೋಣ. ಇಲ್ಲಿ ಅರ್ಧ ಕೆ ಜಿ ಆಮ್ಟಿಕಾಯಿ ಅದಾವೆ. ಇವು ಅರ್ಧ ಕೆ ಜಿಗೆ ಇಷ್ಟು ಉಪ್ಪು ಆದ್ರೆ ಸಾಕು. ಇಷ್ಟಲ್ಲ, ಇನ್ನೂ ಹಾಕ್ತಾನೆ. ಹೆಚ್ಚು ಕಡಿಮೆ ಒಂದು ಮುಷ್ಟಿ ಉಪ್ಪು ಹಾಕಿರ, ಒಂದು ಮುಟ್ಟಿಗೆಯೊಳಗೆ ಎಷ್ಟು ಬರ್ತೈತೆ ಅಷ್ಟು ಹಾಕಿರ ಸಾಕು. ಇದನ್ನು ಕಲ್ಸೋಣ. ಈಗ ಉಪ್ಪು ಹಾಕಿ ಕಲಸೋಣ. ಉಪ್ಪು ಹಾಕಿ ಕಲಸಿ ಒಂದು ಗಾಜಿನ ಬಾಟ್ಲಿ ಅಥವಾ ಪಿಂಗಾಣಿ ಬಾಟ್ಲಿ ಒಳಗೆ ಹಾಕಿ 3 ದಿನ ಉಪ್ಪಿನಾಗ ನೆನೆಯಾಕೆ ಇಟ್ಬಿಡ್ಬೇಕು. ನೋಡಿರಿ, ಎಲ್ಲ ಹೋಳುಗಳಿಗೂ ಉಪ್ಪು ಹತ್ತಂಗೆ ಕಲಿಸ್ಬೇಕು. ಇದನ್ನೊಂದು ಗಾಜಿನ ಬಾಟ್ಲ್ ತೊಗೊಂಡೇನಿ, ಹಾಕಿಟ್ಬಿಡ್ತೇನೆ. ಅದ್ರಾಗ 3 ದಿನ ಅದನ್ನು ಅದ್ರಾಗ ಇಡಬೇಕು. ಆದರೆ ಪ್ರತಿದಿನ ಸೇಕ್ ಮಾಡಬೇಕು. ಅದನ್ನು ಕೆಳಗೆ ಮೇಲೆ ಹಿಂಗೆ ಅಲ್ಲಾಡಿಸ್ಬೇಕು, ಹಾಗೆ ಇಟ್ಬಿಡಬಾರ್ದು. ಈಗ ಈ ಬಾಟ್ಲಿಗೆ ಎಲ್ಲ ಪೀಸ್ಗಳನ್ನು ಹಾಕೋಣ. ಈ ಥರ ಹಾಕಿ ಮೇಲೊಂದು ಬಟ್ಟೆ ಕಟ್ಟಿ, ಕಾಟನ್ ಬಟ್ಟೆ ಕಟ್ಟಿ ಇಟ್ಬಿಟ್ರೆ ಆಯಿತು. 3 ದಿನದ ನಂತರ ನಿಮಗೆ ಮತ್ತೆ ತೋರಿಸ್ತೇನಂತ. ಆ ಹೋಳುಗಳೆಲ್ಲ 3 ದಿನದಾಗ ಉಪ್ಪು ಕುಡಿದು ನೆಂದು ಬಿಟ್ಟಿರ್ತಾವೆ, ಕಳ್ತಿರ್ತಾವೆ. ಇವಾಗ ನೋಡಿರಿ, 3 ದಿನದ ನಂತರ ಇದನ್ನು ಓಪನ್ ಮಾಡಿ ಇದಕ್ಕೆ 2 ಪದಾರ್ಥ ಹಾಕೋದು. ಈ ಉಪ್ಪಿನಕಾಯಿ ಹಾಕೋಕೆ ಭಾಳ ಪದಾರ್ಥಗಳು ಏನೂ ಇಲ್ಲ. ಉಪ್ಪು, ಅರಿಶಿನ, ಖಾರ ಪುಡಿ, ಉಪ್ಪಿನಕಾಯಿ ರೆಡಿ ಆಗ್ತತಿ. ಇವಾಗ ಮತ್ತೊಂದು ಬೌಲಿಗೆ ಹಾಕ್ಕೊಂಡು ಎಷ್ಟು ಚಂದ ಕಳ್ತತಿ ನೋಡ್ರಿ. ಕಲರ್ ನೋಡ್ರಿ ಗೊತ್ತಾಗ್ಬಿಡ್ತತಿ. ಇದಕ್ಕೀಗ ಅರಿಶಿಣ ಪುಡಿ, ಖಾರ ಪುಡಿ ಹಾಕಿಬಿಟ್ರೆ ಮುಗೀತ್ರಿ. ಕಲಸಿ ಮತ್ತು ಅದೇ ಬಾಟ್ಲಿಗೆ ಹಾಕಿ ಮತ್ತು 3 ದಿನ ಇಡಬೇಕು. ಆ ನಂತರ ತಿನ್ನೋಕೆ ಉಪಯೋಗ ಮಾಡಬೇಕು. ಈಸಿಯಾಗಿ ಹಾಕಿದಂಥ ಒಂದು ಉಪ್ಪಿನಕಾಯಿ ಇದು. ಭಾಳ ಪದಾರ್ಥ ಇಲ್ಲ, ಭಾಳ ಕೆಲಸ ಇಲ್ಲ. ನೋಡಿರಿ ಎಷ್ಟು ಚಂದ ಕಳ್ತತಿ. ಇದಕ್ಕೆ ಅರಿಶಿಣ ಪುಡಿ ಮತ್ತು ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕೋಣ. ಖಾರ ಪುಡಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ರಿ. ಇದನ್ನೆಲ್ಲ ಹಾಕಿ ಕಲಸಿ ಅದೇ ಬಾಟ್ಲಿಗೆ ಹಾಕಿ ಮತ್ತು 3 ದಿನ ಇಟ್ಟು ಆನಂತರ ಊಟಕ್ಕೆ ಉಪಯೋಗಿಸ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ, ನಾ ಹಾಕೋಂಥ ವಿಡಿಯೋಗಳು ಸ್ವಲ್ಪ ಆದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ, ಲೈಕ್ ಆದರೆ, ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಸಪೋರ್ಟು ಹೆಲ್ಪು ನನಗೆ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ.
ಈಗಾಗಲೇ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ತುಂಬ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿರಿ, ಇದನ್ನು ಕಲಿಸ್ಬಿಡೋಣ. ಖಾರ ಅರಿಶಿನ ಪುಡಿ ಹಾಕಿನೆಲ್ಲ ಕಲಿಸಿ 3 ದಿನ ಇದೇ ಬಾಟ್ಲಾಗ ಇಡಬೇಕು. ಪ್ರತಿದಿನ ಸೇಕ್ ಮಾಡೋದನ್ನು ಮರಿಬಾರ್ದು. ಕೆಳಗ ಮೇಲೆ ಸ್ಪೂನ್ಲಾರು ಮಾಡ್ಬೋದು, ಅದು ಬಾಟಲ ಸೇಕ್ ಮಾಡ್ಬೋದು. 3 ದಿನದ ನಂತರ ಊಟದ ತಟ್ಟೆಗೆ ಉಪ್ಪಿನಕಾಯಿ ಹಚ್ಕೊಂಡು ಊಟ ಮಾಡಿರಿ. ಏನು ಹೇಳಿರಿ, ಅಷ್ಟು ಟೇಸ್ಟ್ ಆಗ್ತೈತಿ, ಕಜ್ಜರಾದಂಗೆ ಆಗಿರ್ತೈತಿ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತಾರೆ, ಉಪ್ಪಿನಕಾಯಿ ಇಲ್ದ ಊಟನ ಪೂರ್ಣ ಆಗಲ್ಲ. ಈ ಉಪ್ಪಿನಕಾಯಿ ಈಗ ಸದ್ಯ ಅಮಟಿಕಾಯಿ ಸಿಗ್ತಾ ಇದ್ದಾವೆ ಮಾರ್ಕೆಟ್ನಾಗ, ತಂದು ಹಾಕ್ರಿ, ತಿನ್ನಿರಿ. ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸೋದನ್ನು ಮರಿಬೇಡ್ರಿ. ಈಗ ಬಾಟ್ಲಿಗೆ ಹಾಕೋಣ ಬರ್ರಿ. ಇಷ್ಟು ನಾನು ಹಿಂದಿನ ವಿಡಿಯೋದಾಗ ಮಾವಿನಕಾಯಿ ಉಪ್ಪಿನಕಾಯಿ ತೋರ್ಸೀನಿ, ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ತೋರ್ಸೀನಿ. ಬೇಕು ಅಂದ್ರೆ ನೋಡಿರಿ, ಟ್ರೈ ಮಾಡಿರಿ. ಮಾವಿನಕಾಯಿ ಅಮಟಿಕಾಯಿ ಸೀಸನ್ ಪ್ರಕಾರ ಸಿಗ್ತಾವೆ. ಲಿಂಬೆ ಹಣ್ಣಂತೂ ವರ್ಷ ಇಡೀ ಸಿಗ್ತಾವೆ, ಯಾವಾಗಾದರೂ ಹಾಕ್ಕೋಬೋದು. ಆಯ್ತು ನೋಡಿರಿ, ಇದ್ರ ಕೆಲಸ ಮುಗೀತು. ಈಗ ಲಿಡ್ ಕ್ಲೋಸ್ ಮಾಡಿ ಮೇಲಿಂದ ಕಾಟನ್ ಬಟ್ಟೆ ಕಟ್ಟಿ ಇಟ್ಬಿಟ್ರೆ 3 ದಿನ ನಡು ಸೇಕ್ ಮಾಡೋದು ಮರಿಬಾರ್ದು. ನೋಡಿರಿ ಏನು ಸೂಪರಾಗಿ ಬಂದೈತೆ, ಎಷ್ಟು ಚಂದ ಐತಿ. 3 ಪದಾರ್ಥ ಹಾಕಿ ಉಪ್ಪಿನಕಾಯಿ ರೆಡಿ ಆಗ್ತತಿ. ಸೂಪರಾಗೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ತೆ.